ನಟ್ ಕ್ರಾಸ್ದು ಒಂದು ಮ್ಯಾಜಿಕ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಕೇವಲ 2 ನಿಮಿಷದಲ್ಲಿ ಇಷ್ಟು ಬ್ರೈಟ್ನಿಂಗು. ಇವತ್ತು ಪಿಗ್ಮೆಂಟೇಷನ್ನವ್ರಿಗೆ ಒಂದು ಅತಿ ಅದ್ಭುತವಾದ ಒಂದು ಆಯುರ್ವೇದಿಕ್ದು ಒಂದು ಲೇಪನ ತಂದಿದ್ದೀನಿ. ಏನು ಅಂತ ಅಂದರೆ, ಇವತ್ತು ನಾನು ಬಳಸಿರೋದು ನಟ್ ಗ್ರಾಸ್, ವೈಲ್ಡ್ ಟರ್ಮರಿಕ್, ರೋಸ್ ಪೆಟಲ್ಸ್, ಆಲೂಗಡ್ಡೆಯ ಸ್ಟಾರ್ಚ್, ಕಾರ್ನ್ ಸ್ಟಾರ್ಚ್ ಅಲ್ಲ, ಆಲೂಗಡ್ಡೆಯ ಸ್ಟಾರ್ಚ್ ಬಳಸಿ ಒಂದು ಅದ್ಭುತವಾದ ಒಂದು ಲೇಪ ತಂದಿದ್ದೀನಿ. ಅದಕ್ಕೆ ನಮ್ಮ ನಲಪ ಮರಾಡಿ ಯೂಸ್ ಮಾಡಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇದು ಬರೀ ಪಿಗ್ಮೆಂಟೇಷನ್ ಖಂಡಿತವಾಗ್ಲೂ ಅಲ್ಲ, ಇದು ಎಲ್ಲರೂ ಮಾಡ್ಕೊಳ್ಬೋದು, ನಾನು, ನೀವು, ಪ್ರತಿಯೊಬ್ಬರು. ಸೊ ಅವ್ರಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಪಕ್ಕದಲ್ಲಿ ಬೆಲ್ ಬಟನಲ್ಲಿ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋಗೆ ಹೋಗೋಣ. ಆಲೂಗೆಡ್ಡೆನ ತುರ್ಕೊಂಡಿದ್ದೀನಿ, ಇದನ್ನು ರಸ ತಗೊಳ್ತಿದ್ದೀನಿ. ಇದು ಸ್ಟಾರ್ಚ್ ಬೇಕು ನನಗೆ, ಓಕೆನಾ. ಒಂದು ಅರ್ಧ ಆಲೂಗೆಡ್ಡೆ ತೊಗೊಂಡಿದ್ದೀನಿ ನೋಡಿ. ಇದನ್ನು ನಾನಿವಾಗ ರಸ ತಗೊಳ್ತೀನಿ ನೋಡಿ. ಇದು ತುರ್ಕೊಂಡಿದ್ದನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಅವಾಗ ಇನ್ನೂ ಬೇಗ ಆಗೋದು, ಬ್ಲೆಂಡ್ ಆಗೋದೆ. ಇದಕ್ಕೆ ನೋಡಿ ರಸ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್, ಕಾಣ್ತಿದ್ದೀನಿ ನಿಮಗೆ. ಯಾಕೆ ಅಂತ ಹೇಳ್ತೀನಿ ನಾನು. ಒಂದು 2 ನಿಮಿಷ ಇದ್ದದ್ದು ರಸ. ಒಂದು ಮಲ್ಬಟ್ಟೆನೋ, ಒಂದು ಫಿಲ್ಟ್ರೋ, ಒಂದು ಕರ್ಚೀಫು ಏನಾದರೂ ಹಾಕ್ಕೊಂಡು ನೀವು ಇದನ್ನು ಸ್ಕ್ರಬ್ಬಾಗಿ ಯೂಸ್ ಮಾಡ್ಬೋದು. ಆಲೂಗೆಡ್ಡೆದು ಇದು ಪಿಗ್ಮೆಂಟೇಷನ್ ಇರೋರಿಗೆ ಕ್ರೀಮ್ ಮಾಡ್ತಾಯಿದ್ದೀನಿ ನಾನು. ಸೊ ಇದನ್ನು ನೋಡಿ ಚೆನ್ನಾಗಿ ರಸ ತಗೊಳ್ಳೋಣ ನೋಡಿ. ಈ ಮಟ್ಟದಲ್ಲಿದೆ ರಸ, ಓಕೆನಾ. ಇದು ಒಂದು 5 ನಿಮಿಷ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಯಾಕೆ ಅಂತ ಹೇಳ್ತೀನಿ. ಇದೊಂದು 5 ನಿಮಿಷ ಬಿಟ್ಬಿಡ್ತೀನಿ, ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ ಫ್ರೆಂಡ್ಸ್. ಇಲ್ಲೊಂದು 25 ಗ್ರಾಮಷ್ಟು ಡ್ರೈ ರೋಸಸ್ ತೊಗೊಂಡಿದ್ದೀನಿ, ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ಗ್ರಾಮಷ್ಟು ಹಾಕ್ಕೊಳ್ತೀನಿ ನಾನು. ಇದು ರೋಸ್ ಪೆಟಲ್ಸ್ ಹಾಕ್ಕೊಂಡಿದ್ದೀನಿ. 2 ಅಡಿಕೆ ಹುಲ್ಲು, 2 ನೋಡಿ, ಒಳ್ಳೆ ಮೆಣಸು ಥರ ಇರುತ್ತೆ. ಅಡಿಕೆ ಹುಲ್ಲು 2, ಒಂದೇ ಒಂದು ಚಿಕ್ಕ ಗಾತ್ರದ ವೈಲ್ಡ್ ಟರ್ಮರಿಕ್ ರೈಟ್. ಇದಿಷ್ಟು ಕಲರ್ಗೆ ಹೆಲ್ಪ್ ಮಾಡುತ್ತೆ. ಇದನ್ನು ನಾನು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಫೈನ್ ಆದರೂ ಪರವಾಗಿಲ್ಲ, ತರ್ತರಿ ಆದರೂ ಪರವಾಗಿಲ್ಲ. ಈಗ ಹಿಂಗಾಗಿದೆ ಅಲ್ವಾ, ಇಷ್ಟು ಒಳ್ಳೆ ಪರಿಮಳ ಅದ ಅಂದರೆ ಕಳೆದೋಗ್ಬಿಡ್ತೀರ, ಅಷ್ಟು ಚೆನ್ನಾಗಿದೆ ಸ್ಮೆಲ್ ಬರ್ತಿರೋದು. ಆ ವೈಲ್ಡ್ ಟರ್ಮರಿಕ್ ಆಗಿರ್ಬೋದು, ನಮ್ಮ ಅಡಿಕೆ ಹುಲ್ಲಾಗಿರ್ಬೋದು, ಹಂಗೆ ನಿಂತ್ಕೊಂಡ್ಬಿಡೋಣ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಈಗ ಇದಿದೆಯಲ್ಲ, ಇದಕ್ಕೆ ನಾನು ಈ ಆಲೂಗೆಡ್ಡೆ ರಸ ತೊಗೊಂಡಿದ್ದೆ ನೋಡಿ, ಅದ್ರ ಮೇಲ್ಗಡೆ ಪೋರ್ಷನ್ನ ಹಾಕ್ಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಆ ಮೇಲ್ಗಡೆ ಪೋರ್ಷನ್ನು ಒಂದು ಸ್ವಲ್ಪ ಉಳಿಸ್ಕೊಳ್ತೀನಿ, ಹೇಳ್ತೀನಿ ಯಾಕೆ ಅಂತ. ಅಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ. ಈ ಥರ ಬರುತ್ತೆ ಪೇಸ್ಟ್ನ, ಓಕೆನಾ. ಇದನ್ನೊಂದು ಪಕ್ಕಕ್ಕೆ ಇಟ್ಕೊಂಡು, ನಾನು ಆವಾಗಲೇ ಆಲೂಗೆಡ್ಡೆನ ಏನಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದೆ ಅಂದರೆ ನೋಡಿ, ಆಲೂಗೆಡ್ಡೆ ತುರಿದು ಸ್ವಲ್ಪ ಹೊತ್ತು ಬಿಟ್ಟರೆ ನಿಮಗೆ ಸ್ಟಾರ್ಚ್ ಬರುತ್ತೆ, ಹಿಟ್ಟಿಟ್ಟು ಥರ ನಿಮ್ಗೆ ಕಾಣ್ತಿದೆಯಾ. ನನಗಿದೇ ಬೇಕಾಗಿದ್ದು, ಇದು ಪಿಗ್ಮೆಂಟೇಷನ್ಗೆ ರಾಮಬಾಣ. ಸೊ ಇವಾಗ ನಾನು ಅದೇನು ಮಾಡ್ಕೊಂಡಿದ್ದೀನೋ ಈ ಪೇಸ್ಟ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ, ಓಕೆನಾ. ಎಷ್ಟು ಬೇಕೋ ಅಷ್ಟು, ಯಾಕಂದರೆ ಇದರಲ್ಲಿ ಇನ್ನೊಂದು ಫೇಸ್ ಪ್ಯಾಕು ತೋರಿಸ್ತೀನಿ ನಾನು. ಸೊ ಸದ್ಯಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ, ಓಕೆನಾ. ಆಲೂಗೆಡ್ಡೆದು ಸ್ಟಾರ್ಚು, ಓಕೆ, ಮತ್ತು ರೋಸ್ ವಾಟರು, ರೋಸ್ ಪೆಟಲ್ಸು, ಮತ್ತು ಅಡಿಕೆ ಹುಲ್ಲು, ವೈಲ್ಡ್ ಟರ್ಮರಿಕು, ಒಂದು ಅರ್ಧ ಚಮಚದಷ್ಟು ಮುಲ್ತಾನಿ ಮಿಟ್ಟಿ ಪ್ಲಸ್ ಸ್ಯಾಂಡಲ್ವುಡ್ ಪೌಡ್ರು 2 ಮಿಕ್ಸ್ ಇರಬೇಕು. ಅದೆರಡು ಮಿಕ್ಸ್ ಇರೋದು ನಿಮಗೆ ಸಿಗುತ್ತೆ. ಇದೊಂದು ಪೇಸ್ಟ್ ಥರ ಮಾಡ್ಕೊಳ್ತೀನಿ. ನಮ್ಮ ಮುಖಕ್ಕೆ ಅಪ್ಲೈ ಮಾಡಬೇಕು, ಹಂಗಿರ್ಬೇಕಿದು. ಇದು ಹಾಕ್ರಿ, ನೀವು ಕಳೆದು ಹೋಗ್ತೀರ. ಸ್ಮೆಲ್ಲು ಹಾಕೋಕ್ಕೆ ಮುಂಚೆ ಒಂದು ಸಲ ಸ್ಮೆಲ್ ನೋಡಿ, ಅಬ್ಬಾ. ಸೊ ಬನ್ನಿ ಹೀಗೆ ಮಾಡೋಕ್ಕೆ ಹೋಗೋಣ. ನಮಗೆ ಫಸ್ಟು ನಾವು ಪ್ಯಾಕ್ ನೋಡಿದ್ರೆಲ್ಲ ಯಾವ ರೀತಿ ಮಾಡಿದ್ವಿ ಅಂತ. ಫಸ್ಟು ನಲಪ ಮರಾಡಿ ತೊಗೊಳ್ತೀನಿ, ಒಂದು ಅರ್ಧ ಚಮಚ ನಲಪ ಮರಾಡಿ ತೊಗೊಂಡು, ನಿಮಗೆ ನಲಪ ಮರಾಡಿ ಜೊತೆಗೆ ನೀವು ಕುಂಕುಮಾದಿ ತೈಲವನ್ನು ಸಪ್ರೇಟಾಗಿ ಮಾಡ್ಕೊಳ್ಬೋದು. 2 ಮಿಕ್ಸ್ ಮಾಡಬೇಡಿ, ಓಕೆನಾ. ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ, ಜಸ್ಟ್ ಅದು ಸ್ಕಿನ್ ಒಳಗೆ ಪೆನಿಟ್ರೇಟ್ ಆಗಬೇಕು ಅಷ್ಟೇ. ಐದು ನಿಮಿಷ ಆದಮೇಲೆ ನಾನು ಇದೇನು ಪ್ಯಾಕ್ ಮಾಡ್ಕೊಂಡಿದ್ದೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಇದರಲ್ಲಿ ನಮ್ಮ ಮುಲ್ತಾನಿ ಮಿಟ್ಟಿ ಇದೆ, ಮತ್ತು ರೋಸ್ ಪೆಟಲ್ಸ್ ಇದೆ, ರೋಸ್ ವಾಟ್ರ್ ಇದೆ, ಪ್ಲಸ್ ಇದರಲ್ಲಿ ಅಡಿಕೆ ಹುಲ್ಲಿದೆ, ಮತ್ತು ವೈಲ್ಡ್ ಟರ್ಮರಿಕ್ ಇದೆ. ವೈಲ್ಡ್ ಟರ್ಮರಿಕ್ ಮತ್ತು ಅಡಿಕೆ ಹುಲ್ಲು 2 ನಮಗೆ ಸ್ಕಿನ್ ವೈಟ್ನಿಂಗ್ ಜೊತೆ ಕೆಲಸ ಮಾಡುತ್ತೆ. ಕಾರ್ನ್ ಸ್ಟಾರ್ಚ್ ಇದೆ, ಅಂದರೆ ಕಾರ್ನ್ ಸ್ಟಾರ್ಚ್ ಅಲ್ಲ, ಪೊಟೇಟೊ ಸ್ಟಾರ್ಚು. ಅದು ಬಂದುಬಿಟ್ಟು
ನಮಗೆ ಪಿಗ್ಮೆಂಟೇಷನ್ಗೆ ರಾಮಬಾಣ, ರೋಸ್ ವಾಟ್ರು ಮತ್ತು ಇದು ನಮಗೆ ಸ್ಕಿನ್ ವೈಟ್ನಿಂಗು ಬ್ರೈಟ್ನಿಂಗ್ ಮಾಡುತ್ತೆ, ಮಾಯಿಶ್ಚರೈಸರ್ ಕೊಡುತ್ತೆ. ಸ್ವಲ್ಪ ತಿಕ್ಕಾಗೆ ಹಾಕಿದ್ದೀನಿ ಪ್ಯಾಕ್. ಇದು ಮುಲ್ತಾನಿ ಮಿಟ್ಟಿದು. ನೀರು ಮಾತ್ರ ಹಾಕೋಕ್ಕೆ ಹೋಗ್ಬಿಡಿ. ನೀರು ಹಾಕಿದ್ರೆ ನಾವು ಮಾಡಿರೋ ಎಫೆಕ್ಟು ಹೊಟ್ಟೋಗುತ್ತೆ ಅದರದ್ದು ಪ್ಯಾಕ್ದು. ಎಷ್ಟಿದೆಯೋ ಅಷ್ಟು ಅಂಟಿಸ್ಕೊಳ್ತೀನಿ ನೋಡಿ. ಅದು ಚೆನ್ನಾಗಿ ವೈಟ್ ಟರ್ಮರಿಕ್ ಒಳ್ಳೆ ಇದ್ದಿದ್ದಂಗಿತ್ತಲ್ಲ, ಗಟ್ಟಿಗೆ ಮರದ ತುಂಡಿದ್ದು ಅದು, ಆ್ಯಕ್ಚುಲಿ ಮರದ ತುಂಡದು. ಅದೆಷ್ಟು ನೀಟಾಗಿ ಅಂಟ್ಕೊಳ್ತು ನೋಡಿ. ಅದು ಮಿಕ್ಸಿದ ಪೌಡ್ರ್ ಆಯಿತು. ನಿಮ್ಮ ಎದುರಿಗೆ ನಾನು ಮಿಕ್ಸಿಲಿ ಮಾಡಿದಲ್ವಾ. ಇದು ಚೆನ್ನಾಗಿ ಒಂದು 5 ಮಿನಿಟ್ಸ್ ಆಗಲಿ, ನಿಮಗೆ ಎಳ್ದಂಗೆ ಫೀಲ್ ಆಗುತ್ತೆ, ಆವಾಗ ತಗೊಂಬಿಡೋಣ. ಇದಂತೂ ಅದ್ಭುತ ಜಾದು. ಒಂದು 8 ಮಿನಿಟ್ಸ್ ಆದಮೇಲೆ ಸಿಗ್ತೀವಿ. ನೋಡಿ, ಜಸ್ಟ್ 2 ಮಿನಿಟ್ಸ್ ಆಗಿದೆ ನಾನು ಹಾಕಿ. ಒಂದು 5 to 7 ಮಿನಿಟ್ಸ್ ಇರಲಿ. ನಟ್ ಗ್ರಾಸ್ ಮತ್ತು ವೈಲ್ಡ್ ಟರ್ಮರಿಕ್ಕು ಜಾದೂನೇ ಮಾಡ್ಬೋದು. ಸ್ಕಿನ್ ವೈಟ್ನಿಂಗ್, ಬ್ರೈಟ್ನಿಂಗ್, ಲೈಟ್ನಿಂಗ್, ವಾಟ್ ನಾಟ್ ಎಲ್ಲನೂ ಮಾಡ್ಬೋದು. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.